ಬಂಗ್ಲೆ ಮಲ್ಲಿಕಾರ್ಜುನ್ ರವರ 57ನೇ ಜನ್ಮದಿನ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಸಹಕಾರದೊಂದಿಗೆ ಕನಿಪ ಧ್ವನಿ ಬೀದರ್ ವತಿಯಿಂದ ಬಡ ನಿರ್ಗತಿಕರಿಗೆ ಆಹಾರ ಸಿಹಿ ಹಂಚಿಕೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರು, ರಾಜ್ಯ ಸರ್ಕಾರದಿಂದ ಮಾಧ್ಯಮ ಅಕಾಡೆಮಿ ಪುರಸ್ಕೃತರೂ ಆಗಿರುವ ಬಂಗ್ಲೆ ಮಲ್ಲಿಕಾರ್ಜುನ್ ರವರು 57ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಬೀದರ್ ವತಿಯಿಂದ ಹಾಗೂ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಸಹಭಾಗಿತ್ವದಲ್ಲಿ ಗುಡಿಸಲಿನಲ್ಲಿ ಜೀವನ ಸಾಗಿಸುತ್ತಿರುವ ಬಡವ ನಿರ್ಗತಿಕರಿಗೆ ಆಹಾರ ಹಾಗೂ ಸಿಹಿ ತಿನಿಸು ನೀಡುವುದರ ಮೂಲಕ ಅವರ ಆರೋಗ್ಯ ಆಯುಷ್ಸಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಅರ್ಥಗರ್ಭಿತ ಜನ್ಮದಿನವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಕನಿಪ ಧ್ವನಿ ಬೀದರ್ ಜಿಲ್ಲಾಧ್ಯಕ್ಷ ಸೈಯದ್ ಮೊಹಸಿನ್ ಅಲಿ, ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಇಂಬೋರೆ, ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ನ ಕಲಾವಿದ, ಸಮಾಜ ಸೇವಕ ದಂಪತಿಗಳು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಅಂದರೆ ಇವತ್ತಿನ ದಿನ ಏನಪ್ಪ ಅಂದರೆ ನೊಂದಂಥ ಪತ್ರಕರ್ತರಿಗಾಗಿ ಸರಿಸುಮಾರಾಗಿ ಏನಪ್ಪ ಅಂದರೆ ಹಗಲಿರುಳು ಅವರ ಯಾವುದೇ ಪತ್ರಕರ್ತರಿಗೆ ನೋವು ಆದರೂ ಕೂಡ ಧ್ವನಿ ಎತ್ತುವಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಮತ್ತು ಜರ್ನಲಿಸ್ಟ್ ವಾಯ್ಸ್ನ ದಿನಪತ್ರಿಕೆಯ ಸಂಪಾದಕರಾಗಿರುವಂಥ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಜನ್ಮದಿನ. ಹೌದು ವೀಕ್ಷಕರೇ, ಈ ಜನ್ಮದಿನದಂದು ಏನಪ್ಪ ಅಂದರೆ ಒಂದು ಭರವಸೆ ಬೆಳಕು ಮತ್ತು ಏನಂದರೆ ಬೀದರ್ ಜಿಲ್ಲಾಧ್ಯಕ್ಷರಾಗಿರುವಂಥ ಸೈಯದ್ ಮೊಹಸಿನ್ ಅಲಿ ಅವರ ನೇತೃತ್ವದಲ್ಲಿ ಕೆಲವೊಂದು ಸೇವೆಯನ್ನು ಮಾಡಿದ್ದಾರೆ. ಬನ್ನಿ, ಸ್ವತಃ ನಮ್ಮ ಜೊತೆ ಭರವಸೆ ಬೆಳಕು ಟ್ರಸ್ಟ್ನ ಸಂಸ್ಥಾಪಕರು ಅಂತೇಳಿ ಹೇಳ್ಬೋದು, ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಎಲ್ರಿಗೂ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಆತ್ಮೀಯರಾಗಿರುವಂಥ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಹಾಗೂ ರಾಜ್ಯ ಸರ್ಕಾರದಿಂದ ಮಾಧ್ಯಮ ಅಕಾಡೆಮಿ ಪುರಸ್ಕಾರರು. ಇವತ್ತು ಅವರ ಜನ್ಮದಿನದ ಸಂಭ್ರಮಾಚರಣೆ. ಹಾಗಾಗಿ ವಿಶೇಷವಾಗಿ ಎಲ್ಲ ಒಂದು ಮಾಧ್ಯಮ ಮಿತ್ರರು, ನಮ್ಮ ಜೆಕೆ ನ್ಯೂಸ್ ಮಾಧ್ಯಮ ಮಿತ್ರರು ನಮ್ಮ ಜೊತೆಗೂಡಿ ಇವತ್ತು ಊಟದ ಸಿಹಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹುಟ್ಟುಹಬ್ಬದ ಅಂಗವಾಗಿ. ಸೊ ಬಡವರಿಗೋಸ್ಕರ ಹಂಚಬೇಕಂತೇಳಿ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ಒಳ್ಳೆಯ ಕಲಾವಿದರ ಪ್ರೋತ್ಸಾಹಕರು, ಕಲಾವಿದರ ವೇದಿಕೆ ಕೊಡುವಂಥ ಆತ್ಮೀಯರು ಮಲ್ಲಿಕಾರ್ಜುನ್ ಸರ್ ಅವರು. ಅವರಿಗೆ ನಮ್ಮ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. 106 ವರ್ಷ ಭಗವಂತನ ಆಶೀರ್ವಾದದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ, ಐಶ್ವರ್ಯವನ್ನು ಕೊಟ್ಟು ಭಗವಂತ ಸದಾ ಕಾಪಾಡಲಿ ಅಂತೇಳಿ ನಾನು ಕೂಡ ಅವರನ್ನು ಹಾರೈಸುತ್ತೇನೆ. ಅದೇ ರೀತಿಯಾಗಿ ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಎಲ್ಲ ಬಡವರಿಗೆ. ಹಾಗಾಗಿ ಅವರು ಇನ್ನೂ ಅನೇಕ ರೀತಿಯ ಉನ್ನತ ಮಟ್ಟಕ್ಕೆ ಬರಲಿ, ಭಗವಂತನ ಆಶೀರ್ವಾದ ಯಾವತ್ತೂ ಅವ್ರ ಜೊತೆಗೆ ಇರಲಿ ಅಂತೇಳಿ ನಾವೆಲ್ಲರೂ ಕೂಡ ಹಾರೈಸೋಣ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ಬಂಗ್ಲೆ ಮಲ್ಲಿಕಾರ್ಜುನ್ರವರ 57ನೇ ಜನ್ಮದಿನದ ನಿಮಿತ್ತ ಇವತ್ತು ನಮ್ಮ ಗುರುಗಳು, ಕಲಾವಿದ ದಂಪತಿಗಳು ದಿನನಿತ್ಯ ಸೇವೆಯನ್ನು ಮಾಡ್ತಾಯಿದ್ದಾರೆ, ಊಟವನ್ನು ನೀಡ್ತಾ ಇದ್ದಾರೆ ಬಡ ಮತ್ತು ನಿರ್ಗತಿಕ ಜನರಿಗೆ. ಅದನ್ನು ನಾವು ಅರಿತು ಈಗ ಬರ್ಡೇ ನಾವು ಅಲ್ಲಿ ಇಲ್ಲಿ ಕೇಕ್ ಕಟ್ ಮಾಡಿ ವ್ಯರ್ಥ ಮಾಡೋಕ್ಕಿಂತ ಉತ್ತಮ ನಾವು ಇವರ ಜೊತೆ ನಾವು ಕೂಡ ಒಂದು ಸಿಹಿ ಹಂಚುವ ಮೂಲಕ ಒಂದು ಹುಟ್ಟುಹಬ್ಬ ಆಚರಣೆ ಮಾಡೋಣ ಅಂತ ಗುರುಗಳ ಹತ್ರ ನಾವು ಕರೆ ಮಾಡಿ ಅವ್ರ ಜೊತೆ ಕೈ ಜೋಡಿಸಿ ನಾವಿಲ್ಲಿ ಸ್ಲಮ್ ಏರಿಯಾದಲ್ಲಿ ಊಟದ ಜೊತೆಗೆ ಸಿಹಿ ಕೂಡ ಹಂಚಿದ್ದೀವಿ. ಹೇಳಬೇಕಾದ್ರೆ ಈಗ ಅವ್ರದ್ದು ಜನ್ಮದಿನ ಇತ್ತು, ನಾವೇನೂ ಪ್ಲ್ಯಾನ್ ಮಾಡಿರಲಿಲ್ಲ. ಈಗ ನೇರವಾಗಿ ಇವ್ರದ್ದು ವಿಡಿಯೋ ನೋಡ್ತಾ ನಾವು ಇವ್ರ ಜೊತೆ ಸೇರಿ ಏನೋ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಈಗ ನಾವು ನೇರವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ಮಲ್ಲಿಕಾರ್ಜುನ್ ಮತ್ತು ನಾನು ಇಬ್ಬರೇ ಬಂದಿದ್ದೀವಿ. ನಮ್ಮ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ. ನಾನು ಅವರಲ್ಲಿ ಕೂಡ ಈ ಕುರಿತು ಕ್ಷಮೆ ಕೇಳ್ತೇನೆ. ಇದೇ ರೀತಿಯಾಗಿ ದೇವರು ಬಂಗ್ಲೆ ಮಲ್ಲಿಕಾರ್ಜುನ್ ಅವರನ್ನು ಆಯುರಾರೋಗ್ಯ, ಆಯಸ್ಸು, ಯಶಸ್ಸು ಮತ್ತು ಉತ್ತಮ ರೀತಿಯಾದಂಥ ಸೇವೆ ಇನ್ನೂ ಅವರು ಪತ್ರಕರ್ತರಿಗಾಗಿ ಇನ್ನಷ್ಟು ಹೋರಾಟ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಮತ್ತು ನಿರಂತರವಾಗಿ ಸೇವೆಯಲ್ಲಿ ತೊಡಗಿರುವಂಥ ಕಲಾವಿದ ದಂಪತಿಗಳು, ಅವರಿಗೆ ಸಮಯನೇ ಇರಲ್ಲ, ಆದರೂ ಕೂಡ ತನ್ನ ಜೀವನದ ಒಂದು ರಾತ್ರಿ ಕೂಡ ಒಂದು ಸಮಯವನ್ನು ತೆಗೆದು 1-2 ಗಂಟೆ 3 ಗಂಟೆ ಸಮಯ ತೆಗೆದು ಬಡವರಿಗಾಗಿ, ನಿರ್ಗತಿಕರಿಗಾಗಿ, ಆಸ್ಪತ್ರೆ ಆಗಿರ್ಬೋದು, ಬಸ್ ನಿಲ್ದಾಣ ಆಗಿರ್ಬೋದು, ಸ್ಲಮ್ ಏರಿಯಾಗಳಲ್ಲಿ ಬಡವರಿಗೆ ಅನ್ನ ಸಮರ್ಪಣೆಯನ್ನು ಮಾಡ್ತಾಯಿದ್ದಾರೆ. ಅವರ ಕಾರ್ಯಕ್ಕೆ ಆ ದೇವರು ಇನ್ನಷ್ಟು ಅವರಿಗೆ ಶಕ್ತಿ ಕೊಡಲಿ. ನಮ್ಮಂಥ ಪತ್ರಕರ್ತರಾಗಲಿ, ಸಮಾಜ ಸೇವಕರಾಗಲಿ, ಇನ್ನೂ ಬೇರೆ ಬೇರೆ ಗೆಳೆಯರ ಬಳಗ ಅಲ್ಲಿ ಇಲ್ಲಿ ಆಚರಣೆ ಮಾಡ್ತಿರಲ್ಲ, ತಾವೆಲ್ಲ ಬಂದು ಇವರಿಗೆ ಸಹಕಾರಿಯಾಗಿ ನಿಲ್ಲಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ.
ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483